ಚಿಂತಾಮಣಿ ತಾಲೂಕಿನಲ್ಲಿ ಬಡವರಿಗೆ ಉಚಿತವಾಗಿ ಮನೆಯ ಸಾಮಗ್ರಿಗಳು ಶೀಘ್ರವಾಗಿ ವಿತರಿಸಲಾಗುವುದೆಂದು ಸಮಾಜ ಸೇವಕ ಸಿಎಂ ಬೈರೇಗೌಡರು ತಿಳಿಸಿದ್ದಾರೆ. ಚಿಂತಾಮಣಿ ಮನೆ ಕಟ್ಟಿಕೊಳ್ಳುವ ಕನಸಿದ್ದು ಆರ್ಥಿಕ ಪರಿಸ್ಥಿತಿ ಮುಗ್ಗಟ್ಟಿನಿಂದ ಜೀವನದಲ್ಲಿ ಜಿಗುಪ್ಸೆಯಾಗಿರ್ತಕ್ಕಂಥ ಬಡವರಿಗೆ ಒಂದು ಸಿಹಿ ಸುದ್ದಿ. ಮನೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಉಚಿತವಾಗಿ ಒದಗಿಸಿಕೊಡಲಾಗುವುದೆಂದು ಮಾನವ ಹಕ್ಕುಗಳ ಕಮಿಟಿ ಕರ್ನಾಟಕ ಮತ್ತು ಟ್ರೇಡ್ ಯೂನಿಯನ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಿಎಂ ಬೈರೇಗೌಡರು ತಿಳಿಸಿದ್ದಾರೆ. ಚಿಂತಾಮಣಿ ನಗರದ ಪತ್ರಕರ್ತರ ಭವನದಲ್ಲಿ ಮಾನವ ಹಕ್ಕುಗಳ ಕಮಿಟಿ ಕರ್ನಾಟಕ ರಾಜ್ಯ ಹಾಗೂ ಇತರೆ ಕಾರ್ಮಿಕ ಸಂಘ ಟ್ರೇಡ್ ಯೂನಿಯನ್ ರಾಜ್ಯಾಧ್ಯಕ್ಷ ಹಾಗೂ ಸಂಸ್ಥಾಪಕರಾಗಿರ್ತಕ್ಕಂಥ ಸಿಎಂ ಬೈರೇಗೌಡರ ನೇತೃತ್ವದಲ್ಲಿ ಹಾಗೂ ಸ್ವಾಭಿಮಾನಿ ಕಟ್ಟಡ ಕಾರ್ಮಿಕ ಸಂಘ ಸಹಯೋಗದೊಂದಿಗೆ ಬಡವರಿಗೆ ಉಚಿತವಾಗಿ ಮನೆ ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ವಿತರಿಸುವ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಾನವ ಹಕ್ಕುಗಳ ಕಮಿಟಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಿಎಂ ಬೈರೇಗೌಡರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸುಮಾರು 10,000 ಮನೆಗಳನ್ನು ಬಡವರಿಗೆ ಕಟ್ಟಿಕೊಳ್ಳತಕ್ಕಂಥ ಅಂದರೆ ಉಚಿತವಾಗಿ ಸಾಮಗ್ರಿಗಳನ್ನು ನೀಡತಕ್ಕಂಥ ಒಂದು ಉದ್ದೇಶದಿಂದ ಈಗಾಗಲೇ ಶಿಡ್ಲಘಟ್ಟ, ಚೇಳೂರು ತಾಲೂಕುಗಳಲ್ಲಿ ಫಲಾನುಭವಿಗಳನ್ನು ಗುರುತಿಸಿದ್ದು, ಅದೇ ರೀತಿಯಾಗಿ ಅತಿ ಶೀಘ್ರದಲ್ಲಿ ಚಿಂತಾಮಣಿ ತಾಲೂಕಿನಲ್ಲೂ ಸಹ ಮನೆಗಳಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಹಂಚಲಾಗುವುದು ಹಾಗೂ ಇದರಲ್ಲಿ ಯಾವುದೇ ಜಾತಿ ಅನ್ನೋದಿಲ್ಲ. SC ಆಗಿರ್ಬೋದು, ST ಆಗಿರ್ಬೋದು, OBC ಆಗಿರ್ಬೋದು, ಬಡವರಾಗಿದ್ದರೆ ಸಾಕು ಎಂಬತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಬಡವರನ್ನು ಗುರುತಿಸಿ ಅಂಥವರಿಗೆ ಉಚಿತವಾಗಿ ಮನೆಗಳಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ನಾವು ನೀಡುತ್ತಿದ್ದೇವೆ. ಉದಾಹರಣೆಗೆ ಏನಪ್ಪ ಅಂತಂದರೆ ಎಂಸ್ಯಾಂಡ್ ಮತ್ತು ಸಿಮೆಂಟ್ ಇಟ್ಟಿಗೆಗಳು, ಕಿಟಕಿಗಳು, ಬಾಗಿಲು ಮತ್ತು ಸಿಮೆಂಟ್ ಮೂಟೆಗಳನ್ನು ಸಹ ಉಚಿತವಾಗಿ ಪೂರೈಸುತ್ತೇವೆ. ಮನೆಗೆ ಬೇಕಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥದ್ದು ದಾಖಲೆಗಳು ಇರಲಿ ಅಥವಾ ಇಲ್ಲದೇ ಇರಲಿ, ಯಾರೋ ಒಬ್ಬರು ಅಭಿಲಾಷೆಯಿಂದ ನಾವು ಮನೆ ಕಟ್ಕೊಳ್ತೀವಿ ಅಂತಕ್ಕಂಥದ್ದು ಇದ್ದರೆ ಪಂಚಾಯತಿಯಿಂದ ದಾಖಲೆಗಳಿದ್ರೂ ಸಹ ಸರಿ, ಅಥವಾ ಸರ್ಕಾರಿ ಜಮೀನಲ್ಲಿ ಮನೆ ಕಟ್ಕೊಳ್ತೀವಿ ಅಂತಕ್ಕಂಥದ್ದು ಇಚ್ಛೆಯುಳ್ಳವರಾದರೂ ಸಹ ಈ ಒಂದು ಸಂದರ್ಭದಲ್ಲಿ ಅವರು ಅರ್ಜಿಯನ್ನು ಸಲ್ಲಿಸಬಹುದು ಎಂದು ತಿಳಿಸಿದರು. ಅದೇ ರೀತಿಯಾಗಿ ನಿಮಗೆ ಯಾವುದೇ ಒಂದು ಮಾಹಿತಿ ಬೇಕು ಅಂತಂದರೆ ನಮ್ಮ ಸ್ವಾಭಿಮಾನಿ ಕಟ್ಟಡ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ದೇವರಾಜನನ್ನು ಸಂಪರ್ಕಿಸಿದರೆ ಅವರು ಪೂರ್ಣ ಮಾಹಿತಿಯನ್ನು ಸಹ ನೀಡುತ್ತಾರೆ ಎಂಬತಕ್ಕಂಥ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಅವರು ತಿಳಿಸಿದರು. ನಂತರ ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ಸ್ವಾಭಿಮಾನಿ ಕಟ್ಟಡ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ದೇವರಾಜ್, ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್, ಉಪಾಧ್ಯಕ್ಷರಾಗಿರ್ತಕ್ಕಂತಹ ಶಿವಾರೆಡ್ಡಿ, ರಾಜ್ಯ ಸಂಚಾಲಕ ರಾಮಕೃಷ್ಣಪ್ಪ, ಖಜಾನ್ಶಿ ರಾಜಶೇಖರ್, ಹಾಂಜಪ್ಪ, ಈಶ್ವರ್ ರೆಡ್ಡಿ, ಮುನೇಂದ್ರ ಬಾಬು, ಶ್ರೀನಾಥ್, ದೇವರಾಜ್, ಅಶೋಕ್, ಆಂಜನೇಯ ರೆಡ್ಡಿ, ಅನಿಲ್ ಕುಮಾರ್, ಸಂಘದ ಪದಾಧಿಕಾರಿಗಳು ಹಾಗೂ ಕಾರ್ಮಿಕರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಾನೆಲ್ಲರೂ ಹೇಳ್ತೇನೆ, ಇಲ್ಲಪ್ಪ ಬೈರೇಗೌಡ ಗೌಡ್ರವರ ವಾಡಿಕೆ ಮಾವನ ವಿಚಾರ ವಾಡಿಕೆ ಸಪೋರ್ಟ್ ಇದೆ ನೋಡಿ, ದಯವಿಟ್ಟು ಅದು ಬೇಡ, ಅದನ್ನ ಕಿತ್ತು ಬಿಸಾಕಿ ಬಡವರನ್ನ ಯಾರೇ ಆಗಿರಲಿ ಬರ್ರಿ, ನಾವು ಕೊಡ್ತೀವಿ. ದಯವಿಟ್ಟು ನೀವು ಮಾಧ್ಯಮದವ್ರು ಚೂರು ಇದು ಮಾಡಿದ್ರೆ ಅದನ್ನ ಚೂರು ಹೈಲೈಟ್ ಮಾಡಿದ್ರೆ ಎಲ್ಲರೂ ಇದೆ. ಇದು ಪ್ರತಿಯೊಬ್ಬರು ಇರೋರು ಯಾರೇ ಆಗಿರಲಿ, ಯಾವ ಜನ ನಾವು ಮತ್ತೆ ನೀವು ಅರ್ಜಿ ಕೊಡಬೇಕಾದ್ರೆ ನೋಡಿ, ಏನು ಡಾಕ್ಯುಮೆಂಟ್ ಬೇಕಿಲ್ಲ, ನಿಮ್ಮ ಮನೆಗೆ ಎಷ್ಟು ಜನ ಇದ್ದೀರೋ ಅಷ್ಟು ಜನ ಒಂದು ಗ್ರೂಪ್ ಫೋಟೋ, ನಿಮ್ಮದೊಂದು ಆಧಾರ್ ಕಾರ್ಡ್, ಮತ್ತೆ ಆ ಜಾಗದ ಏನಾದ್ರು 9, 10 ಅಥವಾ ಈಸತ್ತು ಅಥವಾ ಎರಡೂ ಇಲ್ಲ ಅಂತಂದ್ರೂ ಕೂಡ ನೀವು ಕಂದಾಯ ಕಟ್ಟರ ರಸೀಟು, ಇದು ಏನಾದ್ರೆ ಒಂದು ಜೆರಾಕ್ಸ್, ಮತ್ತೆ ಮಾಮೂಲಿ ಒಂದು ಅರ್ಜಿ ಅಷ್ಟೇ ನಮ್ಗೆ ಬೇಕಾದ್ರು, ಇನ್ನು ಬೇರೆ ಇನ್ನೇನು ಬೇಕಿಲ್ಲ. ಮತ್ತೆ ನೀವು ಇದಕ್ಕೆ ಯಾವುದಕ್ಕೆ ಅಷ್ಟೇ ₹1 ಎಲ್ಲೂ ದುಡ್ಡು ಕಾಸು ಯಾರೂ ಕೊಡೋಂಗಿಲ್ಲ. ಮತ್ತೆ ನಮ್ಮ ಟೀಮ್ ಅಲ್ಲಿ ಸಮೀಕ್ಷೆ ಮಾಡಕ್ ಬಂದಾಗ ಕೆಲವು ಈಗ ಸೈಬರ್ ಕ್ರೈಮ್ ಆಗ್ತವೆ, OTP ಅವು ಇವು ಅಂತವಲ್ಲ, ಆ ತರ OTP ನಮ್ಮಲ್ಲಿ ಯಾವ ಬರೋಲ್ಲ. ನಿಮ್ಗೆ ಅಲ್ಲಿ ಬಂದ್ರು ಅಂತ ಅಂದ್ಬಿಟ್ಟು ವೈಯಕ್ತಿಕವಾಗಿ ಏನೋ ನಾವು ಅರ್ಜಿ ಕೊಟ್ಟಿದ್ವಿ, ಬಿರಿ ಸೇಫ್ಟಿ ಅಂತ ಕೇಳಿ ನೀವೇ 500,000 ಏನಾದ್ರು ಕೊಟ್ಟವ್ರೆ ಅಂತ ₹100 ಕೊಟ್ಟವ್ರೆ ಅಂತ ಗೊತ್ತಾಯ್ತಂದ್ರೆ ಇಮಿಡಿಯೇಟ್ಲಿ ಏಕಾಏಕಿ ನಿಮ್ಗೆ ಏನು ಮನೆ ಕ್ಯಾನ್ಸಲ್ ಮಾಡ್ತೀವಿ. ಯಾವಷ್ಟೇ ₹1 ಕೊಡಬೇಡ. ನೀವು ಕೊಡಬೇಕಾದ್ರೆ ಡಾಕ್ಯುಮೆಂಟ್ ಇಷ್ಟೇ, ಒಂದು ಆಧಾರ್ ಕಾರ್ಡು, ನಿಮ್ಮ ಜಾಗದ ಡಾಕ್ಯುಮೆಂಟ್ ಇದ್ರೆ ಕೊಡ್ರಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಅದರಲ್ಲಿ ಮೆನ್ಷನ್ ಮಾಡಿ. ಕೆಲವು ಕಡೆ ಈಗ ಏನು ಚೇಳೂರು ಈ ಸೈಡ್ ಎಲ್ಲ ಹೋಗಿ ನೋಡ್ತಾ ಇದ್ವಿ, ಬರೀ ಏನು ಗೌರ್ಮೆಂಟ್ ಜಾಗದಲ್ಲಿ ಇವರೇ ಸೈಟ್ ವಿಂಗಡಣೆ ಮಾಡ್ಕೊಂಡು ಮನೆ ಕಟ್ತಾರೆ. ಇದುವರೆಗೂ ಅವ್ರಿಗೇನು ಯಾವುದೇ ಡಾಕ್ಯುಮೆಂಟ್ ಕೊಟ್ಟಿಲ್ಲ.
ಅವ್ರಿಗೆ ಏನು ಹಕ್ಕುಪತ್ರ ಕೊಡೋದು ಹಾಗೆ ಅಥವಾ ಪಂಚಾಯತಿಂದ ಡಾಕ್ಯುಮೆಂಟ್ ಇಲ್ಲ, ಆ ಸ್ವತ್ತಿನ ಜಾಗಕ್ಕೆ ಅವ್ರಿಗೆ ಏನೂ ಡಾಕ್ಯುಮೆಂಟ್ ಇಲ್ಲ, ಆ ಸ್ವತ್ತು ನಂಬರ್ ಕೂಡ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ನಿಮ್ಗೆ ಆಧಾರ್ ಕಾರ್ಡ್, ನಿಮ್ದೊಂದು ಗ್ರೂಪ್ ಕೊಡು ಅಷ್ಟೇ ಬೇಕಾಗಿರೋದು. ಆಮೇಲೆ ಕಂಪಲ್ಸರಿ ನಿಮ್ಮ ಫೋನ್ ನಂಬರ್ ಅದ್ರಲ್ಲಿ ಇರಲೇಬೇಕು, ಅದು ನೀವು ರನ್ನಿಂಗಲ್ಲಿ ಇಟ್ಕೊಂಡೇ ಇರಬೇಕು. ಯಾಕಂತಂದ್ರೆ ಈಗ ನೀವು ಅರ್ಜಿ ಕೊಟ್ಟ ಮೇಲೆ 41 ದಿನ ಒಳಗಡೆನೆ ನಮ್ಮ ಟೀಮ್ ಅವ್ರು ನಿಮ್ಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ನೀವು ಅಲ್ಲಿರ್ಬೇಕು, ನಿಮ್ಮ ಜಾಗ ಬಾಯ ಹಾಕೊಂಡಿರೋ ತೋರಿಸ್ಬೇಕು. ನೋಡಿ, ಇದು ಒಳ್ಳೆ ಪಾಯಿಂಟು. ನಾನು ಈಗಾಗಲೇ ಸಾಕಷ್ಟು ಕಡೆ ಏನು ಕ್ಯಾಂಪ್ಗಳು ಮಾಡ್ತಾ ಇರ್ತೀವಿ. ಕ್ಯಾಂಪ್ಗಳು ಅಂತಂದರೆ ಹೆಲ್ತ್ ಕ್ಯಾಂಪ್ಗಳು ಮಾಡ್ತೀವಿ. ಹೆಲ್ತ್ ಕ್ಯಾಂಪ್ಗೆ ಎಲ್ಲೋ ಒಂದು ಭಾಗದಲ್ಲಿ ಹೆಲ್ತ್ ಕ್ಯಾಂಪ್ ಮಾಡೋಕ್ಕೆ ಹೋದಾಗ ಒಂದು ಬಡ ಕುಟುಂಬ ಕೆರೆ ಪಕ್ಕದಲ್ಲಿ ಒಂದು ಟೆಂಟ್ ಹಾಕೊಂಡಿರ್ತಾರೆ. ಸಣ್ಣ ಸಣ್ಣ ಇಬ್ಬರು ಹೆಣ್ಮಕ್ಳು ಇರ್ತಾರೆ. ಬಟ್ ಆ ಹೆಣ್ಮಕ್ಳಿಗೆ ಎಲ್ಲೋ ಒಂದು ಕಡೆ ತುಂಬ ಆರೋಗ್ಯ ಹದಗೆಟ್ಟಿರೋದ್ರಿಂದ ನನ್ನ ಕ್ಯಾಂಪಲ್ಲಿ ಆ ಹೆಣ್ಣು ಮಗು ಗಂಡ ಇಲ್ಲ. ಆ ತಾಯಿ ಆ ಮಗುನ ಕರ್ಕೊಂಡು ಹೆಲ್ತ್ ಕ್ಯಾಂಪ್ ಕರ್ಕೊಂಬರ್ತಾರೆ. ಕರ್ಕೊಂಬಂದಾಗ ಏನು ಮಾಡ್ತೀನಿ ನಾನು ಅವಾಗ ಅಂತಂದರೆ ಏನು ಇದು ಪರಿಸ್ಥಿತಿ ಅಂತ ಕೇಳಿ ಸ್ವಲ್ಪ ಸ್ಪೆಷಲ್ ಆಗಿ ಅದನ್ನು ತಗೊಂಡಾಗ ಆವಾಗ ಗೊತ್ತಾಯಿತು, ಆ ಮಗು ಅಲ್ಲಿ ಮಲಗಿದ್ದಾಗ ಹಾವು ಕಚ್ಚಿ ಇಂಜುರಿ ಆಗ್ಬಿಟ್ಟು ಕಾಲು ತುಂಬ ಎಫೆಕ್ಟ್ ಆಗಿರ್ತದೆ. ಹಂಗಾಗಿ ಆ ಮಗು ಆ ಕಾಲು ಕಳ್ಕೊಳ್ಳೋಂಥ ಪರಿಸ್ಥಿತಿಯಲ್ಲಿ ಕೂಡ ಬಂದಿರ್ತದೆ. ಅಂಥ ಮಗು ನಮ್ಮ ಕ್ಯಾಂಪಿಗೆ ಬಂದಿರ್ತದೆ. ಆವಾಗ ಅಂಥ ಕ್ಯಾಂಪ್ ಮಾಡೋಕ್ಕೆ ಅಂತಂದರೆ ಏನು ಅಂತಂದಾಗ ಮನೆ ಇಲ್ಲ ಅವರಿಗೆ ಅಂತೇಳಿ ನಮ್ಮ ಮಾಹಿತಿ ಬರ್ತದೆ. ಆವಾಗ ಅವರು ಅಣ್ಣ ತಮ್ಮದ್ರ ಕರೆಸಿ ಕರೆಕ್ಟಾಗಿ ಮಾಹಿತಿ ತಿಳ್ಕೊಂಡು ಏನು ಎತ್ತ ಅಂತಂದಾಗ ಆವಾಗ ಅವ್ರಿಗೆ ಮನೆ ಇಲ್ಲ ಅಂತೇಳಿ ಮಾತು ಬಂದಾಗ ಆ ಕಾರ್ಯಕ್ರಮದಲ್ಲೇ ನಾನೇನು ಮಾಡ್ತೀನಿ, 2 ಲಕ್ಷ ರೂಪಾಯಿ ಚೆಕ್ ಬರೆದು ಕೊಡ್ತೀನಿ. ಏನಂತ, ಕನಿಷ್ಠ ಪಕ್ಷ ನೀವೊಂದು ಶೀಟ್ ಹಾಕ್ಕೊಂಡು ಅಥವಾ ಏನಾದರೂ ಒಂದು ಮಾಡ್ಕೊಳ್ರಿ ಅಂತ ಕೇಳಿ ನಾನು ಅವ್ರಿಗೆ 2 ಲಕ್ಷ ರೂಪಾಯಿ ಕೊಟ್ಟೆ. ಅವಾಗ ಏನಾಯಿತು, ಆ ತಾಯಿ ಕಟ್ಕೊಂಬಕ್ಕಾಯಿತು, ಮನೆ ಕಟ್ಕೊಳಕ್ಕೆ ಸಾಧ್ಯ ಆಗಿಲ್ಲ. ಏನೋ ವೈಯಕ್ತಿಕವಾಗಿ ಪರ್ಸನಲ್ ಏನೋ ಲೋನ್ಗಳು ಹೋಗೋದ್ರಿಂದ ಆ ಅಮ್ಮ ಅದನ್ನು ಬಳಸ್ಕೊಂಡು ಆದಮೇಲೆ ಆಮೇಲೆ ತಾತ್ಕಾಲಿಕ ಒಂದು ಶೆಡ್ ಇಟ್ಕೊಂಡು ಆ ಶೆಡ್ಡಲ್ಲಿ ದೇವ್ರ ಜಾಗದಲ್ಲಿ ನಾನು ಫೋಟೋ ಇಟ್ಟಿದ್ದಾರೆ ಆ ತಾಯಿ. ಅವಾಗ ಯಾರೋ ಹಿಂಗೆ ಅಲ್ಲಿ ಹೋಗಿ, ಅಣ್ಣ ದೇವ್ರ ಪೂಜೆ ಮಾಡಲ್ಲ, ನಿಮಗೆ ಪೂಜೆ ಮಾಡ್ತಾ ಇದ್ದಾರೆ ತಾಯಿ ಅಂತ ಹೇಳಿ ನನಗೆ ಫೋಟೋ ಬರುತ್ತೆ. ನೇರವಾಗಿ ಅಲ್ಲಿ ಭೇಟಿ ಕೊಟ್ಟಾಗ ಅವಾಗ ಗೊತ್ತಾಗುತ್ತೆ, ಏನಮ್ಮ ಈ ಥರ ಇಟ್ಕೊಂಡಿದೆ. ಅಣ್ಣ ನಮ್ಗೆ ಯಾರೂ ಆಗಿಲ್ಲ, ನೀವೇ ಆಗಿದ್ದ ಟೈಮ್ಗೆ. ಆದರೂ ನಾನು ಗಂಡ ಮಾಡಿದ ಸಾಲಗಳಿಗೆಲ್ಲ ತೀರಿಸ್ಕೊಂಡು ಇವತ್ತು ನಿಮ್ಮದಾಗಿದ್ದೀನಿ, ನಾನು ಕೂಲಿ ಮಾಡಿ ಮನೆ ಕಟ್ಕೊಂತೀನಿ ಅಣ್ಣ ಅಂತ ಪರಿಸ್ಥಿತಿ ಬಂತು. ಆವತ್ತು ನನ್ನ ಮೈಂಡ್ ಚೇಂಜ್ ಆಯಿತು. ಇಂಥ ಬಡಬಗ್ಗರಿಗೆ ಮಾಡಿದ್ರೆ ಇವ್ರ ಮನಸ್ಸಲ್ಲಿ ಶಾಶ್ವತವಾಗಿ ನಾನು ನಿಲ್ಲಿಸ್ತೀನಿ. ಆದರೂ ಸಹ ಯಾರೋ ಮದುವೆಗೆ ಓಂ ಶಕ್ತಿ ದೇವಸ್ಥಾನಗಳಿಗಂತೆ ಮತ್ತೆ ದೇವಸ್ಥಾನಕ್ಕೆ ಕಟ್ಟಂಥವ್ರು ಹಣ ದೇವಸ್ಥಾನ ಕಟ್ತಾ ಇದ್ದಾರೆ, ಅನುದಾನ ಮಾಡ್ಕೊಡ್ರಿ ಅಂತ ಹೇಳೋದು, ಇವರೆಲ್ಲ ಮಾಡಿ ಇದನ್ನು ವ್ಯರ್ಥ ಮಾಡೋದಿದ್ದು ಅದೇ ಒಬ್ಬ ಬಡವರಿಗೆ ಒಂದು ಆಸರೆಯಾಗಿ ಒಂದು ಮನೆ ಕಟ್ಕೊಟ್ರೆ ಇಡೀ ಫ್ಯಾಮಿಲಿ ಜೀವನ ಇರೋ ತನಕ ನಮ್ಮನ್ನು ನಾವು ಸತ್ರು ಸಹ ನಾವು ಮಾಡಿರ್ತಕ್ಕಂಥ ಶಾಶ್ವತ ಇರ್ತದೆ. ಒಂದೇ ಒಂದು ಕಾನ್ಸೆಪ್ಟಲ್ಲಿ ಈಗ ಬಡಬಗ್ಗರಿಗೆ ಮಾಡಕ್ಕೆ ಬಂದರು. ಇಷ್ಟೊಂದು ಮನೆಗಳನ್ನು ತಾವು ಕಡು ಬಡವರಿಗೆ ನೀಡ್ತಿದ್ದೀರಿ. ಸೊ ನೀವು ಯಾವ ರೀತಿ ಈ ಆರ್ಥಿಕ ಮೂಲಗಳನ್ನು ಕ್ರೋಢೀಕರಿಸ್ತಾ ಇದ್ದೀರಾ ಅಂತಕ್ಕಂಥ ಒಂದು ಪ್ರಶ್ನೆ ಎದ್ದು ಬರುತ್ತೆ ಸರ್. ಯಾವ ಥರ ಇದು ಮಾಡ್ತಾ ಇದ್ದೀರಿ ಸರ್ ತಾವು? ನೋಡಿ, ದಯವಿಟ್ಟು ಈಗಾಗಲೇ CM ಬೈರೇಗೌಡ ಚಾರಿಟೇಬಲ್ ಫೌಂಡೇಶನ್ ಅಂತ ಅಂದ್ಬಿಟ್ಟು ನನ್ನೊಂದು ಕಂಪ್ನಿ ಇದೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಕಂಪನಿ ಇದೆ, ಕಂಪ್ನಿ ರಿಜಿಸ್ಟರ್ಡ್ ಅನ್ನೋದು. ಬಟ್ ನಿಮ್ಮ ಗೂಗಲಲ್ಲಿ ಸಹ ಸಿಗುತ್ತೆ. ಮತ್ತು ತಿರ್ಗಾ ನನ್ನದೇ ಆರ್ಥಿಕವಾಗಿ ನಾನು ಮೂಲತಃ ಬಂದು ಕೃಷಿಕರು. ನಾವು ಕೃಷಿಕರೇ. ಈಗಲೂ ಸಹ ನಾವು ಎಲ್ಲ ಬಂದು ನಮ್ಮನ್ನು ವಿಸಿಟ್ ಮಾಡ್ಬೋದು. ನಮ್ಮನೆಯಲ್ಲೂ ಸಹ ಹೈನುಗಾರಿಕೆಯನ್ನು ಇವತ್ತು ಹಸುಗಳಿದಾವೆ ನಮ್ಮನೆಯಲ್ಲೂ. ನಾವು ಡೈರಿಗೆ ಹಾಲು ಕರೆದು ಹಾಲು ಹಾಕ್ತೀವಿ. ಮತ್ತು ವ್ಯವಸಾಯನೂ ಇದೆ. ಮತ್ತು ರೇಷ್ಮೆ ಸಹ ನಾವು ಬೆಳಿತೀವಿ. ಹಂಗಾಗಿ ಅದ್ರ ಜೊತೆಲಿ ಇಟ್ಟಿಗೆ ಫ್ಯಾಕ್ಟ್ರಿ ಸಹ ನಾವು ಇಟ್ಕೊಂಡಿದ್ದೀವಿ. ಅದರಲ್ಲಿ ಬರ್ತಕ್ಕಂಥ ಆದಾಯನ ಪ್ರತಿಯೊಂದು ಏನು ನಮ್ಮ ದುಡಿಮೆ ಇರ್ತಕ್ಕಂಥ ದುಡ್ಡಲ್ಲಿ ಏನಿದೆಯೋ ಆ ಹಣಕಾಸು ವಿಚಾರ ಏನು ಹಾಲ್ ಬಿಲ್ ಆಗಿರ್ಬೋದು ಅಥವಾ ಉಳುವಲ್ಲಿ ಬರ್ತಕ್ಕಂಥ ದುಡ್ಡು ಆಗಿರ್ಬೋದು, ಯಾರಿಗೋ ತಲೆ ಹೊಡೆದು ಯಾವುದೋ ಸೈಟ್ಗಳು ಮಾಡಿ ಲೇಔಟ್ಗಳು ಮಾಡಿ ರಿಯಲ್ ಎಸ್ಟೇಟ್ ಮಾಡಿ ನಾವು ಮಾಡೋಕ್ಕೆ ಬಂದಿಲ್ಲ. ನಮ್ಮ ಸ್ವಯಂ ಪ್ರೇರಿತವಾಗಿ ನಮ್ಮ ದುಡಿಮೆ ದುಡ್ಡನ್ನು ನಾವು ಎತ್ಕೊಂಡ್ಬಂದು ಜನಕ್ಕೆ ಕೊಡ್ತಾ ಇದ್ದೀವಿ. ಇದು ಆರ್ಥಿಕ ನಮ್ಮದು ಮೂಲ ಆಗಿರೋದು. ಆಕ್ಚುಲಿ ಇಡೀ ರಾಷ್ಟ್ರಕ್ಕೆ, ಯಾಕಂದರೆ ಈಗಾಗಲೇ ನಮ್ಮ ಹತ್ರ ಏನೋ ಒಂದು ವಿಸಿಟಿಂಗ್ ಕಾರ್ಡ್ ಇದೆ ನಮ್ಮಲ್ಲಿ ಬಂದಿರೋದ್ರಿಂದ. ಇದರಲ್ಲಿ ಇದೆ ವಿಸಿಟಿಂಗ್ ಕಾರ್ಡು. ಇದರಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಒಂದಿದೆ, ರಾಷ್ಟ್ರೀಯ ಅಧ್ಯಕ್ಷರು ಒಂದಿದೆ. ಇನ್ನು ಈ ಭಾಗದಲ್ಲಿ ಹೋದರೆ ಟೋಟಲ್ ಆಗಿ ನಮ್ಮದು ಹಾಲು ಬ್ರಿಕ್ಸ್ ಏನಿದೆಯೋ ನಮ್ಮ ಏನು ಸಂಪಾದನೆಗೆ ಇರೋದು ಇದು. ಬಟ್ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರೆ ಇಡೀ ರಾಷ್ಟ್ರಕ್ಕೆ ನಾವು ಮಾದರಿ ಆಗಬೇಕು. ಊರಿಗೂ ಕನಿಷ್ಠ ಪಕ್ಷ
ಏನು ಪಕ್ಕದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಗಾದರೂ ಸಹಾಯ ಮಾಡಕ್ಕ ನಿಲ್ಲಬೇಕು, ನಿಲ್ಲಂತ ಮಾದರಿ ಆಗಬೇಕು ಅನ್ನೋ ರೀತಿಯಲ್ಲಿ ರಾಷ್ಟ್ರಕ್ಕೆಲ್ಲ ಮಾದರಿ ಆಗ್ತಾಗಲ್ಲ, ಕನಿಷ್ಠ ಪಕ್ಷ ನಮ್ಮ ಜಿಲ್ಲೆಯನ್ನಾದರೂ ತಿದ್ದುಪಡಿ ಮಾಡಬೇಕು, ಒಂದು ಮಾದರಿಯನ್ನಾಗಿ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಜನತೆಗೆ ಒಂದು ಸಂಘಟನೆ ಕಟ್ಕೊಂಡು ನಾನೇನು ಮಾಡಿದೆ ಟೋಟಲ್ ಆಗಿ ಯಾವತ್ತಿಗೂ ಅದನ್ನ ಹಿಂಗೆ ನಿಂತ್ಕೊಳ್ಬೇಕು. ಅರ್ಥ ಆಗ್ತಾ ಇದೆ ಹೇಳ್ತಾರದು. ನೀವು ಓಟ್ ಹಾಕಿ ಗೆಲ್ಲಿಸಿರ್ತಕ್ಕಂಥ ಶಾಸಕರಾಗಿರ್ಬೋದು, MLA ಆಗಿರ್ಬೋದು, ಯಾವ ಪಕ್ಷದರಾಗಿ ಗೆದ್ದು ಜನತೆಗೆ ಅವರೇನು ಮಾಡಿದ್ರು, ಒಂದು ಸಂಘಟನೆ ಕಟ್ಕೊಂಡು ನಾವೇನ್ ಮಾಡಿದ್ವಿ, ಜನಗಳ ಸೇವೆ ಮಾಡಬೇಕಂದ್ರೆ ರಾಜಕೀಯನೇ ಮೂಲ ಅಲ್ಲ. ಸೇವೆ ಮಾಡುವಂತ ಮನೋಭಾವ ಇದ್ದರೆ ಯಾರು ಬೇಕಾದ್ರೂ ಸೇವೆ ಮಾಡಬಹುದು. ಅರ್ಥ ಆಗ್ತಿದೆಯಾ? ಈಗ ನೋಡಿ, ಕನಿಷ್ಠ ಪಕ್ಷ ನಿಮ್ಮ ಮನೆ ತಂದೆ ತಾಯಿಯರೆಲ್ಲ ಕೂತಿರ್ತಾರೆ, ಗಂಡಸರೆಲ್ಲ ಆಚೆ ಹೋಗಿದ್ರೆ ಒಂದು ಹೆಂಗಸರು ಮನೇಲಿ ಇರ್ತೀರಿ ಅಂತಂದ್ರೆ ತಾಯಿ ಅಂದಾಗ ಅವಾಗ ನೀವೇನ್ ಮಾಡ್ತೀರಿ, ತಿಂತೀಯ ಅಂತಂದ್ರೂ ಹೇಳ್ತೀರಿ. ಇಲ್ಲ ಅಂತ ರಾಗಿ ಅಥವಾ ಬೇಳೆ ಏನಾದರೂ ತಗೊಳಂಗಿದ್ರೆ ಮನೆಗೆ ಹೋಗಿ ಒಂದಿಷ್ಟು ಬೇಳೆ ತಗೊಂಬಂದು ಕೊಡ್ತೀರಾ. ಅದು ಯಾವ ಥರ ಕೊಡ್ತೀರಾ, ನೀವು ಮನೋಭಾವನೆಯಿಂದ ಅವನು ಏನೋ ಬಡವ ಊಟಕ್ಕೆ ಬಂದು ಕೇಳಿದ್ದಾನೆ ಅಂತ ಮನೆಯಿಂದ ತಗೊಂಡೋಗಿ ನೀವು ದುಡ್ದಿರ್ತಕ್ಕಂಥ ಅಕ್ಕಿ ಬೇಳೆ ರಾಗಿ ಏನಿಲ್ಲ ಅದರಲ್ಲಿ ಒಂದು ಇಡೀ ತಗೊಂಡು ಕೊಡ್ತೀರ. ಅದು ಒಂದು ಸೇವು ಮನೋಭಾವ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.